4ನೇ ತರಗತಿಯ ಗಣಿತ ಕಲಿಕಾ ಆಂದೋಲನ ಪರೀಕ್ಷೆ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳಿಗೋಸ್ಕರ ನಡೆಯುವಂತಹ ಗಣಿತ ಸ್ಪರ್ಧೆ 2024-25ನೇ ಸಾಲಿನಲ್ಲಿ ನಡೆದಿರುವಂಥದ್ದು ಅಕ್ಷರ ಫೌಂಡೇಶನ್. ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕಬೇಕು, ಲಿಂಗವನ್ನು ಹಾಕಬೇಕು, ಗಂಡು ಹೆಣ್ಣು ಅಂತ, ತಂದೆ ತಾಯಿ ಹೆಸರನ್ನು, ತಂದೆ ಅಥವಾ ತಾಯಿ ಹೆಸರನ್ನು ಬರೀಬೇಕು, ಗ್ರಾಮ ಪಂಚಾಯತಿ ಹೆಸರನ್ನು ಹಾಕಬೇಕು, ನಡೆದಿರುವಂಥ ದಿನಾಂಕ ಹಾಕಬೇಕು, ನಿಮ್ಮ ಶಾಲೆಯ ಹೆಸರನ್ನು ಹಾಕಬೇಕು. ಅಂದರೆ ಊರನ್ನು ಬರೀಬೇಕು, ಇಲ್ಲಿ ಊರ ಹೆಸರನ್ನು ಬರೀಬೇಕು, ಇಲ್ಲಿ ಕ್ಲಸ್ಟರ್ ಹೆಸರನ್ನು ಬರೀಬೇಕು, ತಾಲೂಕು ಮತ್ತು ಜಿಲ್ಲೆಯನ್ನು ಹಾಕಬೇಕು. ಇಲ್ಲಿ 4D ಅಂತಿದೆ, ಅಂದರೆ 4ನೇ ತರಗತಿಯ ಡಿ ವರ್ಷನ್ ಅಂತ ಅರ್ಥ ಇದು. ಇಲ್ಲಿ ಗಳಿಸಿದ ಅಂಕವನ್ನು ಇಲ್ಲಿ ನಮೂದು ಮಾಡ್ತಾರೆ. ನೆಕ್ಸ್ಟು 254 ಅಂತ ಓದಿದರೆ 254 ಆನ್ಸರ್ ಡಿ ಬರ್ತಿದೆ. ಅಂದರೆ ಪದಗಳ ರೂಪದಲ್ಲಿರುವಂಥದ್ದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ನೀವು ಆ ಅಕ್ಷರದ ಮೇಲೆ ABCD ಅಕ್ಷರದ ಮೇಲೆ ಯಾವ ಸರಿ ಇರ್ತದೆ ಅದಕ್ಕೆ ರೈಟ್ ಮಾರ್ಕನ್ನು ಮಾತ್ರ ಹಾಕಬೇಕು. 743 ಈ ಸಂಖ್ಯೆಯ ಬಿಡಿ ಸ್ಥಾನವನ್ನು ಅಂಕಿ ಯಾವುದು ಎಂದು ಬರೆಯಿರಿ. ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ ಬರೀಬೇಕು. 743 ಇದೆ, ಇದು ಬಿಡಿ, ಇದು 10, ಇದು 100. ಹಾಗಾದರೆ ಬಿಡಿ ಸ್ಥಾನದಲ್ಲಿರೋದು ಯಾವುದು? 3. ಆನ್ಸರ್ ಸಿಗೆ ರೈಟ್ ಹಾಕಬೇಕು. ಈ ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ಯಾವ ವಸ್ತುವಿನ ಬೆಲೆ ಅತಿ ಕಡಿಮೆ ಗುರುತಿಸಿ. ಇಲ್ಲಿ ನೋಡ್ಕೋಬೇಕು, ಎಲ್ಲವನ್ನೂ ನೋಡ್ಕೋಬೇಕು. ನೋಡ್ಕೊಂಡ ತಕ್ಷಣ ನಮಗೆ ಗೊತ್ತಾಗುತ್ತೆ ಆನ್ಸರ್ ಡಿ, ಅಂದರೆ ಫುಟ್ಬಾಲ್ನ ಬೆಲೆ ಅತ್ಯಂತ ಕಡಿಮೆ ಇದೆ. ನೆಕ್ಸ್ಟು ಸೂಕ್ತವಾದ ಚಿಹ್ನೆಯಿಂದ ಗುರುತಿಸು. ಇದು ಹೆಚ್ಚಿದೆ, ಇದು ಕಮ್ಮಿ ಇದೆ. ನಾವು ಹಾಗಾಗಿ ಈ ಚಿಹ್ನೆಯನ್ನು ಹಾಕಬೇಕು. ಈ ಚಿಹ್ನೆಯನ್ನು ಅಲ್ಲಿಗೆ ಏನು ಮಾಡಬೇಕು? ಮಧ್ಯಕ್ಕೆ ಹಾಕಬೇಕು. ಈ ರೈಟ್. ನೆಕ್ಸ್ಟ್ ಬಂದರೆ ಈ ಕೆಳಗೆ ಕೊಟ್ಟಿರುವಂತಹ ನೋಟಿಗೆ ಈ ಹಣವನ್ನು ಸೇರಿಸ್ಬೇಕು. ಅಂದರೆ ಇದೆಷ್ಟಿದೆ? 10 ರೂಪಾಯಿ ಇದೆ, 10 ರೂಪಾಯಿಯನ್ನು ಹಾಕಬೇಕು. ಸೇರಿಸ್ಬೇಕು ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಕೂಡಿಸ್ಬೇಕು ಅಂತ ಅರ್ಥ. ಇಲ್ಲಿರುವಂತಹ 250 ರೂಪಾಯಿಯನ್ನು ಹಾಕಬೇಕು. 0ಗೆ 0, 5ಕ್ಕೆ 1 ಕೂಡಿದ್ರೆ 6, 2ಕ್ಕೆ 2, 260 ರೂಪಾಯಿ. ಈ ಡ್ಯಾಶ್ ಮೇಲೆ ಕರೆಕ್ಟಾಗಿ ನೀವೇನು ಮಾಡಬೇಕು? ಬರೀಬೇಕು. ನೆಕ್ಸ್ಟ್ ಬಂದರೆ ಸಂಕಲನ ಮಾಡಿ, ಅಂದರೆ ಕೂಡು. ಇಲ್ಲೇ ಚಿಹ್ನೆ ಇದೆ ನೋಡಿ, ಕೂಡಿ ಅಂತ ಅರ್ಥ. 6ಕ್ಕೆ 7 ಕೂಡಿದ್ರೆ 13 ಬರ್ತೈತೆ. 13ಕ್ಕೆ ಬಿಡಿ ಸ್ಥಾನದಲ್ಲಿರುವಂಥ 3 ಇಲ್ಲಿಗೆ ಬರಿತೀವಿ, 1 ಪಕ್ಕದ ಮನೆಗೆ ತಗೊಂಡೋಗ್ತೀವಿ, ಅಂದರೆ 10ರ ಮನೆಗೆ ತಗೊಂಡೋಗ್ತೀವಿ. 1ಕ್ಕೆ 7 ಕೂಡಿದರೆ 8, 8ಕ್ಕೆ 1 ಕೂಡಿದರೆ 9, 9 ಬರೆದಿರುವಂಥದ್ದು. ನೆಕ್ಸ್ಟ್ 2 ಇದೆ, 2ಕ್ಕೆ 3 ಕೂಡಿದ್ರೆ 5, 593 ಬರೀಬೇಕು. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಚಿತ್ರ ನೋಡಿ ಕಳೆಯಿರಿ. ಇಲ್ಲಿ ಮೈನಸ್ ಚಿಹ್ನೆನೂ ಕೂಡ ಕೊಟ್ಟಿದ್ದಾನೆ, ಇಲ್ಲಿ ಹೇಳಿಕೆ ರೂಪದಲ್ಲೂ ಕೊಟ್ಟಿದ್ದಾನೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇದು 972 ಇದೆ, 972 ಹಾಕೊಂಬಿಡಿ. ಈ ಬ್ಲಾಕ್ಗಳನ್ನು ನಾವು ಇದು 100ರ ಬ್ಲಾಕ್. ಇಲ್ಲಿ ಹಿಂಗೂ 10 ಇದ್ದಾವೆ, ಹಿಂಗೂ 10 ಇದ್ದಾವೆ. 100ರ ಬ್ಲಾಕ್. ಇದು 100 ಹಾಕಂದ್ರೆ ಕಳೆದ್ರೆ 872 ಬರ್ತೈತೆ. ಇಲ್ಲಿ ಬ್ಲಾಕ್ಗಳನ್ನ ನೀವು ಎಣಿಸ್ಬೇಕು. ಇದು 100ರ ಬ್ಲಾಕ್ ಇದೆ, 1000ರ ಬ್ಲಾಕ್ ಇದೆ. ಇವುಗಳನ್ನು ನೀವು ಗಮನವಿಟ್ಟು ಎಣಿಸ್ಕೋಬೇಕು. ಹೆಂಗೆ ಎಣಿಸೋದು? ಬಾಕ್ಸ್ಗಳನ್ನು ಎಣಿಸ್ಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಿಂಗೆ 10 ಇದ್ದಾವೆ, ಹಿಂಗೆ 10 ಇದ್ದಾವೆ. ಇವೆರಡನ್ನೂ ಗುಣಿಸಿದ್ರು ಕೂಡ 100 ಬರ್ತಿತ್ತೆ. ಹಂಗಾಗಿ ಇದು 100ರ ಬ್ಲಾಕ್. ಇದರಲ್ಲಿ ಈ 100 ಕಳೆದಾಗ 872 ಆನ್ಸರ್ ಬರ್ತಿತ್ತೆ. ನೆಕ್ಸ್ಟ್ ವ್ಯವಕಲನ ಮಾಡಿ. ಇಲ್ಲಿ ಚಿಹ್ನೆ ಕೊಟ್ಟನೆ ಕಳೀರಿ ಅಂತ. 7ರಲ್ಲಿ 8 ಹೋಗೋದಿಲ್ಲ. ಪಕ್ಕದ ಮನೆ ದಸ್ಕಂದ್ರೆ 10, 10 7 ಕೂಡಿದ್ರೆ 17 ಆಗುತ್ತೆ. 17ರಲ್ಲಿ 8 ಕಳೆದ್ರೆ 9 ಬರ್ತೈತೆ. ಇಲ್ಲಿ ದಸ್ಕ ಕೊಟ್ಟಿದ್ರಿಂದ ಇಲ್ಲಿ 7 ಇದೆ, 7ರಲ್ಲಿ 1 ಹೋದರೆ 6, ಇಲ್ಲಿ 6ರಲ್ಲಿ 2 ಹೋದರೆ 4.
ನೆಕ್ಸ್ಟ್ ಬಂದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ಮಾಡಬೇಕು. ಇದನ್ನು ಸಾಕಷ್ಟು ಹುಡುಗರು ತಪ್ಪು ಮಾಡಿದ್ರು. ಡಬ್ಬಗಳಲ್ಲಿರುವಂತಹ ಚಾಕ್ಲೇಟ್ಗಳನ್ನು ಎಣಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಒಟ್ಟು ಡಬ್ಬಗಳು ಎಷ್ಟು ಅಂತ ಕೇಳಿದ್ದಾನೆ. ಡಬ್ಬಗಳು 1 2 3 ಡಬ್ಬ, 3 ಡಬ್ಬವನ್ನು ಬರೀಬೇಕು. ಪ್ರತಿ ಡಬ್ಬದಲ್ಲಿರುವಂತಹ ಅಂದರೆ ಪ್ರತಿ ಡಬ್ಬ ಅಂದರೆ ಒಂದು ಡಬ್ಬದಲ್ಲಿರುವಂಥದ್ದು ಅಥವಾ ಪ್ರತಿ ಡಬ್ಬದಲ್ಲಿರುವಂಥದ್ದು ಎಷ್ಟಿದ್ದಾವೆ? 1 2 3 4 5 6 7 8 8 ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಕೇಳಿದ್ದಾನೆ. ಇದರಲ್ಲಿ 8 ಇದ್ದಾವೆ, ಇದರಲ್ಲಿ 8 ಇದ್ದಾವೆ, ಇದರಲ್ಲಿ 8 ಇದ್ದಾವೆ. ಒಟ್ಟು 8 + 8 + 8 ಕೂಡಿದರೆ 24 ಬರ್ತಿದೆ. 3 8 24 ಬರೀಬೇಕು. ಗುಣಾಕಾರ ಫಸ್ಟು ಬಿಡಿ ಸ್ಥಾನವನ್ನು ಮಾಡಬೇಕು. 3 3 9, 3 4 12. ನೆಕ್ಸ್ಟ್ ಬಂದರೆ ಇಲ್ಲಿ 2 4 ಸರಿ ಇದೆ. 2 4 8 ಕರೆಕ್ಟ್ ಇದೆ. 2 3 6, 684 ಬರೆದ್ರೆ ನಿಮಗೆ 1 ಅಂಕ ಸಿಗುವಂಥದ್ದು. ಈ ಕೆಳಗಿನ 10 ಬಲೂನ್ಗಳನ್ನು 2ರಂತೆ ಎಷ್ಟು ಗುಂಪು ಮಾಡ್ಬೋದು? ಗುಂಪು ಮಾಡು ಅಂತ ಹೇಳಿದ್ದಾನೆ. ಗುಂಪು ಅಂದರೆ 2ರಂತೆ ಅಂತ ಹೇಳಿದ್ದಾನೆ. ಇಲ್ಲಿದೆ 2ರಂತೆ. ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. 2ರಂತೆ ಗುಂಪು ಮಾಡಿದಾಗ 1 2 3 4 5 ಬಂದು 5 ಬರೀಬೇಕು. ನೆಕ್ಸ್ಟು ಬಹಾಕಾರ ಲೆಕ್ಕವನ್ನು ಮಾಡುವಂಥದ್ದು. ಇದು ನಿಮಗೆ ಪ್ರತಿ ವರ್ಷ 2 ಲೆಕ್ಕ ಇರ್ತವೆ 2 ಅಂಕಕ್ಕೆ. ನೀವುಗಳನ್ನು ಕಲೀಲೇಬೇಕು. ಇದೇ ಮಾದರಿಯಲ್ಲಿ ಮಾಡಿದರೂ ಆಗುತ್ತೆ. ಅವ್ರ ಮೇನ್ ಉತ್ತರವನ್ನು ನೋಡ್ತಾರೆ. ಇದೇ ಮಾದರಿಯಲ್ಲಿ ನೀವು ಲೆಕ್ಕವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಬಂದರೆ ಕೆಳಗಿನ ಚಿತ್ರ ಗಮನಿಸಿ. ಬಣ್ಣ ಹಾಕಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಅಂದರೆ ಭಿನ್ನರಾಶಿ ಸಂಖ್ಯೆಯಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ನಾವು 1 2 3 4 ಬಾಕ್ಸ್ ಇದ್ದಾವೆ, 4 ಹಾಕಬೇಕು. ಬಣ್ಣ ಹಾಕಿರೋ ಎಷ್ಟಿದ್ದಾವೆ? 1 2 3 ಇದ್ದಾವೆ, 3 ಬರೀಬೇಕು. ಈ ರೀತಿ 4ನೇ 3 ಅಂತ ಬರೆದ್ವಿ ಅಂದರೆ ಆನ್ಸರ್ ರೈಟ್. ಗಡಿಯಾರ ನೋಡಿ ಸರಿಯಾದ ಸಮಯ ಗುರುತಿಸು. ಇದು ಸಣ್ಣ ಮುಳ್ಳು 6 ಹತ್ರ ಇದೆ, ದೊಡ್ಡ ಮುಳ್ಳು 12 ಹತ್ರ ಇದೆ, ಹಂಗಾಗಿ 6 ಗಂಟೆ. ಆನ್ಸರ್ ಡಿ ಮೇಲೆ ನೀವು ರೈಟ್ ಮಾರ್ಕನ್ನು ಹಾಕಬೇಕು. ಈ ಕ್ಯಾಲೆಂಡರ್ನಲ್ಲಿ ಎಷ್ಟು ಗುರುವಾರಗಳಿವೆ ಅಂತ ಕೇಳಿದ್ದಾನೆ. ಗುರುವಾರ ನೋಡ್ಕೋಬೇಕು. ಇಲ್ಲಿದೆ 1 ಗುರುವಾರ, 2 ಗುರುವಾರ, 3 ಗುರುವಾರ, 4 ಗುರುವಾರ, 5 ಗುರುವಾರ. ಈ ಎ ಆನ್ಸರ್ ಮೇಲೆ 5 ಗುರುವಾರದ ಮೇಲೆ ಟಿಕ್ ಮಾಡಬೇಕು. ನೆಕ್ಸ್ಟ್ ಬಂದರೆ ಕೆಳಗಿನ ಆಕೃತಿಗಳಲ್ಲಿ ತ್ರಿಭುಜಕ್ಕೆ ರೈಟ್ ಗುರುತು ಹಾಕು. ಇದು ಚೌಕ, ಇದು ಆಯತ, ಇದು ವೃತ್ತ. ಆದರೆ ತ್ರಿಭುಜ ಇಲ್ಲಿದೆ. ಡಿ ಮೇಲೆ ಕರೆಕ್ಟಾಗಿ ನೀನು ಟಿಕ್ಕನ್ನು ಮಾಡಬೇಕು. ಈ ಕೆಳಗಿನ ಚಿತ್ರದಲ್ಲಿ ರಬ್ಬರಿನ ಉದ್ದ ಡ್ಯಾಶ್ ಅಂತ ಕೇಳಿದ್ದಾನೆ. ಇಲ್ಲಿ ರಬ್ಬರನ್ನು ಅವರೇ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ಲಿಗಿದೆ ನೋಡಿ, ಎಡ್ಜನ್ನು ನೋಡಿ ಏನು ಮಾಡಬೇಕು? ಗುರುತಿಸ್ಬೇಕು. ಅಲ್ಲಿಗೆ ಆನ್ಸರ್ 6 ಬರ್ತೈತೆ. ನೆಕ್ಸ್ಟ್ ಚಿತ್ರ ವಿನ್ಯಾಸ ಗಮನಿಸಿ. ಮುಂದಿನ ಚಿತ್ರ ಆಯ್ಕೆ ಮಾಡಿ. ಇದನ್ನು ಸರಳ ವಿಧಾನ ಏನಪ್ಪ ಅಂತಂದರೆ ಇದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಮ್ಯಾಚ್ ಆಗುತ್ತೆ. ರೈಟ್. ಈಗ ನೆಕ್ಸ್ಟ್ ನೋಡಿದರೆ ಇದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಮ್ಯಾಚ್ ಆಗುತ್ತೆ, ಇದಕ್ಕೂ ಮ್ಯಾಚ್ ಆಗುತ್ತೆ. ಹಾಗಾದರೆ ಇಲ್ಲಿಗೆ ಬರಬೇಕಾಗಿರೋ ಚಿತ್ರ ಯಾವುದು? ಇಲ್ಲಿಗೆ ಬರಬೇಕಾಗಿರೋದು ಆನ್ಸರ್ ಎ. ಅಂದರೆ ಈ ರೀತಿ ಮಾಡ್ಕೋಬೇಕು ನೀವು. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಸರಿಯಾಗುತ್ತೆ. ಇಷ್ಟು ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.